ಯಾಕೋ ಗೌಡ್ರು ಹೊಲ್ದಾಗಿದ್ದೀರಲ್ಲ. ಓಕೆ ಯಾಕ್ರಿ ಗೌಡ್ರ ಇಲ್ಲಿ ಹೊಲಕ್ ಬಂದಿರ? ಮತ್ ಹೊಲಕ್ ಬರ್ದೇನ್ ಕೇರಿಗೆ ಹೋಗನೇನೆ ಹೊಲ ಕಾಯಕ್ ಬಂದಿನಿ. ನೀನ್ ಯಾವ ಬಂದೆ? ನಾನು ಸ್ವಲ್ಪ ಹೊತ್ತು ಬಂದೆ. ಸ್ವಲ್ಪ ತಾತ್ ಯಾರನ್ನ ಒಬ್ಳೆ ಬಂದಿಯ ಯಾರನ್ನ ಬಂದಾರ ಜೊತೆಗೆ? ಒಬ್ಳೆ ಬಂದೆ. ಬಾ ಹೊಲಕ್ ಹೋಗನ್ ಬಾ. ಮತ್ತೆ ಗುಬ್ಬಿ ಕಾಯಕ್ ಅಲ್ಲಿ ಎಲ್ಲಿ? ಹೊಲಕ್ಕ ಎಲ್ಲ ಮೆಕ್ಕೆಜೋಳ ಗುಬ್ಬಿ ಬಂದ್ಬಿಟ್ಟವ. ಗುಬ್ಬಿ ಕಾಯಕ್ ನಿಂತೀನಿ ನೋಡವ. ಎಲ್ಲ ಮೆಕ್ಕೆಜೋಳ ಬಂದತ್ತೆ. ಹ್ಞೂ ಮತ್ತೆ ಮೆಕ್ಕೆಜೋಳ ಬಂದವಲ್ಲ, ಮೆಕ್ಕೆಜೋಳ ಗುಬ್ಬಿಗೆ ಬಂದವೆ. ಗುಬ್ಬಿ ಕಾಯಕ್ ಹೋಗಂ ಬಾ. ಹೊಲ ಎಲ್ಲ ಮೆಕ್ಕೆಜೋಳ ಎಲ್ಲ ಇದಾಗಿಬಿಟ್ಟವ. ಈಗ ಹೊಲಕ್ ಹೋಗಿ ಮೆಕ್ಕೆಜೋಳಕ್ಕೆ ಗುಬ್ಬಿ ಬಂದವ, ಗುಬ್ಬಿ ಕಾಯ್ಬೇಕು. ಮತ್ತೆ ಗುಬ್ಬಿ ಕಾಯ್ತಿಲ್ ನೀನ್ ಬಂದು? ಕಾಯ್ತಿ? ಏನ್ ಬಾರಿ ಚಲಿ ಬಿದ್ದಂಗ ಐತಿ. ಅಲ್ಲೇ ಏನನ್ನ ಮನೆಗ್ ಏನನ್ನ ಹೇಳ್ ಬಂದಿಯ ನಂಗ ಬಂದಿ ಓಡಿ ಬಂದಿ? ಹೇಳ್ ಬಂದಿ. ಬಾ ಮತ್ತೆ ಹೊಲಕ್ ಹೋಗಿ ಅಲ್ಲಿ ಗುಬ್ಬಿ ಅದಾವ, ಗುಬ್ಬಿ ಕಾಯನ್ ಬಾ. ನೋಡ್ರೆ ನನ್ ತಮ್ಮ ಬರಕತ್ತಾನೆ. ಅಯ್ಯೋ ಅಲ್ಲಿ ಅವ್ನ್ ಯಾಕೆ ಕರೆ ಕಳಿಸಿದ್ ಹೇಳ್ಬೇಕು ನೋಡು. ಅಲ್ಲೇ ಅವ್ನ್ ಕಳ್ಸ್ ಮನಿಗೆ. ಹೆಂಗ್ ಹೋಗ್ತಾನ? ಹೆಂಗ್ ಹೋಗ್ತಾನ? ಎಲ್ಲ ಗಂಟ್ ಹಾಕ್ಯಂದ ಬರ್ತೀನಿ ನೀನು. ಏಯ್ ಬಾ ನೋಡ್, ಅವ್ನ್ ಗಂಟ್ ಹಾಕ್ಯಂಡ್ ಬರ್ತಿ. ಅವ್ನು ಕಳ್ಸ ಅವ್ನ ಮನಿಗೆ. ಯಪ್ಪ ಮನಿಗ್ ಹೋಗ ಮರಯ್ಯ. ನೋಡ್ 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 ಅವ್ನ ಹೆಂಗ್ ಹೋಗ ನೋಡ್. ಅದಕ್ಕೆ ಅವ್ನ ಏನನ್ ಕಳ್ಸ, ಮುಂದ್ ಹೋಗ್ತಾನೆ. ನಮ್ಗೇನು ಆಗೋದಿಲ್ಲ ಕೆಲ್ಸ. ಅವ್ನ್ ಕಳ್ಸ ಏನನ್ ಹೇಳಿ ನಿಮ್ಮಮ್ಮ ಮನೆಗ ಏನನ್ ಕಳ್ಸು. ನೀನ್ ಎಲ್ಲ ಹಿಂಗ್ ಬಂದ್ರೆ ಹೆಂಗ್ ಆಕತ್ ಹೇಳಿ? ನೀನ್ ಬರ್ತಿ ಜೊತೆಗೆ ಅವ್ನ್ ಕಳ್ಸು. ಇಲ್ಲಿ ನೋಡ ಈಗ ಈ ನಾಯಿನ ಕರೆ ಕಳ್ಸಿ ಏನವ ಎಲ್ಲ ನಾಯಿ ಅಲ್ಲಿಗೆ ಹೋದ್ರೆ ಅಲ್ಲೇ ಇದು ಬರ್ತಾನೆ. ಇದು ಬಂದ್ರೆ ಅದು ಅವನು ಬರ್ತಾನೆ. ಎಲ್ಲಿ ಹೋದ್ರೆ ನಮ್ ಕೆಲ್ಸ ಹೆಂಗ್ ಆಕತಿ? ಇದು ಬಂದ್ರೆ ಅವನು ಬರ್ತಾನೆ. ಇದು ಬಂದ್ರೆ ಅದು ಬರ್ಬೋದು. ಕಳ್ಸು ನೋಡು. ಇವ್ನು ನೋಡಿ ಇಲ್ಲಿ ಎಲ್ಲಿ ಕುಂತಾನ ನಾಯಿ. ಏನನ್ ಹೇಳಿ ಕಳ್ಸವ. ನಿನ್ ತಮ್ಮ ಇಲ್ಲ ನಮ್ಗೆ ನೋಡ. ಅವ್ನ್ ಯಾವಾಗನಾಗ್ಲಿ ಜೊತೆಗೆ ಇಟ್ಕೊಂಡೆ ಬರ್ತಿ. ಹೇಳ್ಬೇಕ ನಮ್ ತಮ್ಮ ಬರ್ತಾನೆ ಅಂತ. ಅವ್ ಬರ್ಲಿ ಬಿಡ ಅಂತ ಈ ಕೆಲ್ಸ ಎಲ್ಲ ಯಾಕತ್ತೆ? ಏನು ಆಗಲ್ಲ. ಏನನ್ ಹೇಳ್ತಾರೆ ಅಪ್ಪ ಬಾರೋ ಮರೆ. ಅಲ್ಲ ಅವ್ನಿಗೆ ಏನನ್ ಯಪ್ಪ ಮನಿಗ್ ಹೋಗ ನೋಡ. ಅವ್ನಿಗೆ ಏನನ್ ಹೇಳಿ ಕಳಿಸ್ತಿಲ್ಲ. ಅವ್ನಿಗೇನನ್ ಹೇಳಿ ಕಳ್ಸಿದ್ರೆ ನಾವು ಅಲ್ಲಿ ಹೊಲ್ದಾಗ ಹೋಗಿ ಗುಬ್ಬಿ ಕಾಯ್ಬೋದ? ನಾಯಿ ಬೇರೆ ಕರ್ಕೊಂಬಂದಿ ನೋಡವ. ನಾಯಿ ಬೇರೆ ಎಲ್ಲ ಜೊತೆ ನೀನು ಒಬ್ಳೆ ಬರೋ ಎಲ್ಲರ ಜೊತೆ ಕರ್ಕೊಂಬಂದು ಸುಮ್ಮನೆ ನೀನ್ ಒಬ್ಬ ಕರ್ಕೊಂಬಂದ್ಬಿಡು. ಪಸಂದ್ ಆಕತಿ. ನೀವು ಕರ್ಕೊಂಬಂದ್ರೆ ಎಲ್ಲಾ ಕೆಲ್ಸ ಆಕತಿ. ಏನವ ಕೆಲ್ಸ ಆಕತ್ತೇನ್ ನೋಡುಗ. ಗುಬ್ಬಿ ನೋಡಿದ್ರೆ ಹಿಂದಿನ ಬರ್ತಾವ. ಅಲ್ಲಿ ಮೆಕ್ಕೆಜೋಳ ಕಾಯ್ಬೇಕು ನಾವು. ಹೆಂಗ್ ಮಾಡೋದು? ಈ ಮೆಕ್ಕೆಜೋಳ ಕಾಯದ ನಾವ್ ಮಾತಾಡೋದ? ಎಲ್ಲ ಇಷ್ಟೊತ್ತಾಗ ನೋಡುತ್ತೀವಿ. ಎಲ್ಲ ಕೆಲ್ಸಕ್ಕೆ ಹೋಗಿರ್ತೀವಿ, ಬರ್ತಿರ್ತೀವಿ. ಯಾಕೆ ಎಲ್ಲ ವೇಳೆಗೆ ಏನ್ ಮಾಡ್ತಾರೋ, ಎಲ್ಲಿ ಇದ್ದಾರೋ ನೋಡ್ಕೊಂಬರಕಾಯ್ತು. ಇಲ್ಲ ಅಡಿಕೆ ಗಿಡ ಕೀಳಕ್ ಬಂದಿದ್ವಿ. ಏನ್ ಮಾಡ್ತಾ ಇದಾರೆ ಇವ್ರು ಗೋಡನ್ ಜೊತೆಗೆ? ಏನ್ ಗೋಡನ್ ಜೊತೆಗೆ ಇದಾರಲ್ಲ. ಏನ್ ಮಾಡ್ತಾರೆ ನೋಡ್ಕೊಂಬರ ಹೋಗಿ ನಡಿ. ನೋಡ್ಕೊಂಬರ ಏನ್ ಮಾಡ್ತಾರ ಗೋಡನ್ ಹೆಂಗ್ ಮಾಡ್ತಾ ಇದಾರೆ. ಗೌಡ್ರೆ ನಮ್ಮ ಅಣ್ಣ ಬರ್ತಿದಾನಲ್ಲಿ. ಬರ್ಲಿ ಬಿಡ. ಅವನೇನ್ ನನ್ಕಿನ್ ದೊಡ್ಡನೇನ್? ನಾನು ಏನು ಹೇಳ್ ಕಳಿಸ್ತೀನಿ ಬಿಡು ಅವನಿಗೆ. ನೀನ್ ಅವನಿಗೆ ಎದರ್ತಿಯಲ್ಲ ನೀನ್. ಏನ್ ಬೈತಾನೆ ನಿನ್ಗೇನ? ಬೈದ್ರೆ ನಾನು ಹೇಳ್ತೀನಿ ತಗೋ. ನೀನ್ ಯಾಕೆ ಹಂಗ್ ಮಾಡ್ತಿ? ಏನ್ ಗೌಡ್ರೆ ನಮ್ ತಂಗಿ ನಿಡ್ಲಿಕ್ಕಂಡಿ. ಈಗ ಬಂದಾಳಪ್ಪ. ಬೆಳಗಿಂದ ಕಳ್ಸಿ ಗೌಡ್ರೆ. ಕಳ್ಸಿ ಈಗ ಬಂದಾಳಕ್ಕೆ. ಬೆಳಗಿಂದ ಕಳ್ಸಿ ಅಡಿಕೆ ಕೇಳಿಸಿ ಈಗ ಏನ ಗೌಡ್ರೆ ಸ್ವಲ್ಪ ನೀರಿಲ್ಲ, ನೀರ್ ಕೊಡ್ರಿ ಅಂತ ಬಂದಪ್ಪ. ಬೆಳಗಿಂದ ನೋಡ್ತಾ ಇದೀವಲ್ ಗೌಡ್ರೆ. ಏನ್ ಮಾಡಿ ಆಕಿನ ಕೇಳ. ಈಗ ಏನ್ ಮಾಡಿ ನಾನು ಅಲ್ಲಿಂದ ನೀರಿಗೆ ಬಂದಿ? ಅಲ್ಲೆಲ್ಲ ಬೆಳಗಿಂದ ಹುಡುಕ್ತಾ ಇದೀನಲ್ಲ. ಅಲ್ಲ ಅಡಿಕೆ ಗಿಡಕ್ಕೆ ಇಲ್ಲ ಏನು ಅಡಿಕೆ ಕೇಳ್ತಿನಂತೆ ಬಂದಿಯಲ್ಲ. ಏನ್ ಮಾಡ್ದೆ? ಇಲ್ ಬಿಡ್ತಮ್ಮ. ಏನ್ ಬೈ ಬಾಡ್ಬಿಡ. ಏನ್ ಮಾಡಿಲ್ ಬಿಡ ಅತ್ಲಾಗ ಹೋಗ್ಲಿ. ಹಾಕಿ ಈಗ ಏನು ಸ್ವಲ್ಪ ಏನ ಅಲ್ಲಿ ಏನವ ಸ್ವಲ್ಪ ಗುಬ್ಬಿ ಕಾಯಕ್ ಹೋಗ್ಬೇಕಂತಂದ್ವಿ. ಗುಬ್ಬಿ ಕಾಯಕ ಅವಾಗ 6 ಗಂಟೆ ಆಯ್ತು ಗುಬ್ಬಿ ಕಾಯಕ್ ಹೋಗ್ಬೇಕು ಬರ್ತೀನಿ ಗೌಡ್ರೆ ಅಂದ್ಲು. ಬಾರವಾ ಅಂತಂದೆ. ಏನ್ ಆಗತ್ ಬಿಡೋದ್ಲ ಗುಬ್ಬಿ ಕಾಯಕ ಒಬ್ಬನ ಗೌಡ್ರೆ. ಹಂಗಲ್ಲ, ಗುಬ್ಬಿ ಕಾಯಕ್ ಯಾರನ್ನ ಕರ್ಕೊಂಡ್ ಹೋಗ್ ಕೊಡ್ರಿ. ಏನ್ ನೀರ್ ತರಕ್ ಬರ್ತಂತ. ನೀರ್ ತರಕ್ ನೀರ್ ತಗೊಂಡ್ ಹೋಗ್ಬೇಕು. ಒಂದ್ 5 ನಿಮಿಷ ಬಂದ್ ಹೋಗವ ಅಂತಂದೆ. ಆಯ್ತು ಬಿಡ್ರಿ.
ಆಯ್ತು ಬಿಡ್ರಿ ಗೌಡ್ರೆ ಬರ್ತೀನಿ ಅಂದ್ಲು. ಅದಕ್ ಬಾರವ ಅಂದೆ, ನೀ ಸಡಗ್ಲ ಬಂದೆ. ಅವ್ನಿಗೆ ಏನ್ ಬೈತಿಯಲ್ಲ ಮರಯ. ಬೈಬೇಕ ಗೌಡ್ರೆ, ಮತ್ತೆ ಹಂಗ ಬೈದ್ರೆ ಮತ್ತೆ ಅದ್ ನೆಟ್ಟಿಗಾಗತ್ತವ್ರು. ಇಲ್ಲಾಂದ್ರೆ ಹಂಗೆ ಕೇಳ್ತೀವಿ. ಏನ್ ನಿನಗೆ ಒಂದ್ ಸ್ವಲ್ಪ ರೊಕ್ಕ ಕೊಡ್ತೀನಿ, ಒಂದ್ ಸ್ವಲ್ಪ ಗುಬ್ಬಿ ಇದಾವ, ಗುಬ್ಬಿ ಕಾತ್ಕೊಂಡ್ ಬರ ಹೇಳವ, ನಿಮ್ಮ ಅಣ್ಣಗೆ ಹೇಳ ಬಾರಣ ಅಂತಂದ್ ಹೇಳವ. ನೀನ್ ಹಂಗ ಬಾರಣ್ಣ. ನಡಿ ಬಾ, ಸ್ವಲ್ಪ ಗುಬ್ಬಿ ಇದಾವ, ಗುಬ್ಬಿ ಕಾತ್ಕೊಂತವ, ನಿನಗೂ ರೊಕ್ಕ ಕೊಡ್ತೀನಿ, ಈಕಿಗೂ ರೊಕ್ಕ ಕೊಡ್ತೀನಿ. ಯಾ ಏನನ ಮಾಡಿ ನಿಮ್ಮ ಅಣ್ಣಗೆ ಸ್ವಲ್ಪ ಏನನ್ನ ಹೇಳಿ ಕಳಿಸ್ಬಿಡು, ಅವನಿಗೆ ರೊಕ್ಕ ಕೊಟ್ಟು ಕಳಿಸ್ಬಿಡ. ಹೋಗಣ ಅವನಿಗೆ ತಲೆ ಸರಿ ಇಲ್ಲ, ಅವನ್ ಹಂಗಾಗಿ ನಿನ್ ಹುಡ್ಕಂತ ಬಂದಾನೆ. ತಮ್ಮ ಬಾರಿಲಿ, ಸ್ವಲ್ಪ ಅಲ್ಲಿ ಒಂದ್ 2 ಗುಬ್ಬಿ ಇದಾವ, ಸ್ವಲ್ಪ ಗುಬ್ಬಿ ಹೊಡೆದ್ ಬಂದ್ರೆ ನಿನಗೂ ರೊಕ್ಕ ಕೊಡ್ತೀನಿ, ಈಕಿಗೂ ಕೊಡ್ತೀನಿ. ಏನಪ್ಪಾ, ನಿಮಗ್ ರೊಕ್ಕ ಕೊಡ್ತನಲ್ಲ, ಹೋಗಿ ಗುಬ್ಬಿ ಕಾತ್ಕೊಂಡ್ ಬರೋಣ. ಬರ್ತಿಲ್ಲ? ಬರ್ತೀನಿ ಗೌಡ್ರೆ. ಬಾ. ನೀನ್ ಏನ್ ಹಾಕಿ ನೋಡ್ರಿ, ಆಕೆ ಕರೆದು ಮತ್ತೆ ಬೆಳಿಗ್ಗಿಂದ ಕಳ್ಸಿನಿ. ನೀವ್ ಬೇರೆ ಕರ್ಕೊಂಡು ತಮ್ಮ ಏನಾಗಲ್ಲ, ಇಲ್ಲಿ ನೋಡು, ಬೇಜಾರ್ ಮಾಡ್ಕೋಬೇಡ, ಏನಾಗಲ್ಲ. ಏನ್ ಬೇಜಾರ್ ಮಾಡ್ಕೊಬಾರ್ದು. ಊರಿನ ಗೌಡ ಇದ್ದಾನೆ, ಊರಿನ ಗೌಡ. ಗೌಡ ಆಗ್ರಿ, ಮತ್ತೆ ಹಿಂಗೆ ಮಾಡೋದ? ಅಲ್ಲ, ಅವ್ರು ಊರಿನ ಗೌಡ. ಆಕೆ ಏನ್ ನೀರಿಗ್ ಬಂದ್ಲಪ್ಪ, ನೀರ್ ಗೌಡ್ರೆ ಅಂದ್ಲು, ಕೊಡ್ದವ ಸ್ವಲ್ಪ ಗುಬ್ಬಿ ಒಯ್ದವ, ಓಡದ್ ಬರಂ ಬಾ ಅಂದೆ. ಅದಕ್ಕೆ ಏನ್ 1-2 ಮಾತಾಡ್ಕೊಂಡ್ ನಿಂತ್ಕಂದ್ಲು. ನೀನ್ ಅದಕ್ಕೆ ಬ್ಯಾಸರ ಮಾಡ್ಕೊಂತ ಈಗ ನಿನಗೂ ರೊಕ್ಕ ಕೊಡ್ತೀನಿ, ಈಕಿಗೂ ಕೊಡ್ತೀನಿ, ನಿಮ್ ತಂಗಿಗೂ ರೊಕ್ಕ ಕೊಡ್ತೀನಿ. ಒಂದ್ 2 ಗುಬ್ಬಿ ಬರ್ತಾವ ಸಾಯಂಕಾಲ ಟೈಮ್, ಏನ್ ಒಂದ್ ಮೆಕ್ಕೆಜೋಳ ಹಾಕಿವಿ, ಒಂದ್ ಸ್ವಲ್ಪ ಹೊಡೆದ್ರೆ ನಿನಗೂ ರೊಕ್ಕ ಕೊಡ್ತೀನಿ, ಈಕಿಗೂ ರೊಕ್ಕ ಕೊಡ್ತೀನಿ. ರೊಕ್ಕ ಕೊಟ್ರೆ ಇಸ್ಕೊಂಡ್ ಹೋಗ್ಬಿಡಪ್ಪ, ನಡಿ ಒಂದ್ ಸ್ವಲ್ಪ ಹೊಲ್ಕರ ಹೋಗ್ಬರ. ಬಾ, ನೀನ್ ಬಾ, ಬೇಜಾರ್ ಮಾಡ್ಕೊಬೇಡ, ಬೇಜಾರ್ ಮಾಡ್ಕೊಬೇಡ, ಬಾ. ಏನ್ ಗೌಡ್ರೆ, ಇಷ್ಟು ದೊಡ್ಡ ಹೊಲ ಐತೆ, ಏನ್ ಸುರಂಗಂತ ಹಾಕಿರಿ, ಕೂಡಲ್ ಬೇರೆ ಇದ್ದಾರೆ, ಏನು ಹಂಗೆ? ಇಲ್ಲ ತಮ್ಮ, ಈಗ ಏನಾಗ್ಬಿಡತ್ತ ಅಂದ್ರೆ, ಈಗ ಸೂರ್ಯಕಾಂತ್ ಅಲ್ಲಿ ಮೆಕ್ಕೆಜೋಳ ತೋರಿಸ್ನಲ್ಲ, ಮೆಕ್ಕೆಜೋಳ ತೋರಿಸ್ನ, ಈಗ ನೋಡ್ರಿ ಸೂರ್ಯಕಾಂತ್ ಐತಲ್ಲ, ಭಾರಿ ಇದು ಗಿಳಿ ಬರ್ತವೆ, ಗುಬ್ಬಿ ಬರ್ತವೆ, ಭಯಂಕರ ಆಗ್ಬಿಡತಿ ಈಗ ಹೊಲ. ನೋಡು ತೆನೆ ಹೆಂಗ ಆಗ್ಬಿಡತ್ತ ಅಂದ್ರೆ, ಅದು ಬರ್ತತೆ, ಮತ್ತೆ ಆ ಗುಬ್ಬಿ ಕಾಯ್ಬೇಕಲ್ ಗೌಡ್ರೆ. ಅದಕ್ಕೆ ತಮ್ಮ ಈಗ ನೋಡು, ಎಲ್ಲ ಕೂಲರ್ ಇದಾರಲ್ಲ, ಕೂಲರ್ ಗೌಡ್ರೆ ಎಲ್ಲ ಇದಾರೆ, ಕೂಲರ್ ಎಲ್ಲ ಇದಾರೆ. ಎಲ್ಲಾರು ನೋಡುವಾಗ ತೆನೆ ನೋಡಿ ಹೆಂಗ್ ಬಂದತೆ, ಭಾರಿ ಐತಪ್ಪ. ಯಪ್ಪ ಏನ್ ಮಾಡೋದು, ಏನ್ ಮಾಡೋದು? ಅದಕ್ಕೆ ಈಗ ನೀನು ನಾಳೆಯಿಂದ ಏನನ್ನ ಕೆಲ್ಸಕ್ ಬರಂಗದೇನ ನೋಡೋಣ ಗೌಡ್ರೆ, ಅಲ್ಲಿ ತೋಟಗುಣ ಐತಲ್ಲ, ಅಲ್ಲಿ ಕೆಲ್ಸ ಇಲ್ಲಾಂದ್ರೆ ಬರ್ತೀನಿ ಗೌಡ್ರೆ. ನೋಡ್ ಏನನ್ನ ಬರೋದಿದ್ರೆ ನೋಡಪ್ಪ, ಎಲ್ಲ ನೋಡು ಸೂರ್ಯಕಾಂತಿ ಎಲ್ಲ ಏನ್ ಮಾಡ್ಬಿಡತ್ತೆ ಹುಡುಗ, ನೋಡ್ಗ ಎಲ್ಲ ತಮ್ಮ ಎಲ್ಲ ತಿಂದ್ಬಿಡತ್ತೆ. ಈಗೆಲ್ಲ ಈ ಸೂರ್ಯಕಾಂತಿ ತೆನೆ ತಿಂದ್ಬಿಡತ್ತೆ. ಹಂಗಾಗಿ ಏನವಾ ತಾಯಿ ಬಾಯಿಲ್ ಏನನ ಹೇಳಿ ನಿಮ್ಮ ಮಣ್ಣಿಗೆ ಕಳಿಸ್ತೇನು, ಒಂದ್ 10 ನಿಮಿಷ ಏನನ್ ಹೇಳ್ತೇನು. ಮತ್ತೆ ಈಗ ಅಲ್ಲಪ್ಪ, ಈಗ ನಾಳೆಯಿಂದ ಏನ ಕೆಲ್ಸಕ್ ಬರಂಗದೇನು ನೋಡಕ್ ಗೌಡ್ರೆ. ಇಲ್ಲಿದ್ರೆ ನಿಮ್ ತಂಗಿನೇ ಅಲ್ಲಿ ಹೋದ, ನಿಮ್ಮ ಅಣ್ಣ ಬೈತಾನ ಅಂತೀ, ನೀನು ಸ್ವಲ್ಪ ಜೋರಾಗಿ ಮಾತಾಡೋಲ್ಲ, ಕೇಳೋದಿಲ್ಲ ನೀನು. ಮಾತಾಡಕ್ ಬರಲ್ಲ, ಜೋರಾಗಿ ಮಾತಾಡಕ್ ಬರಲ್ಲ. ನಿಮ್ಮ ಅಣ್ಣಿಗೆ ಏನನ್ನ ಹೇಳಿ ಕಳಿಸ್ತೀಯ ನೋಡು. ಅವಣ್ಣ ಹೋಗಲ್ಲ, ಅವ್ನಿಗೆ ಹೇಗ ನಿಮ್ಮ ಅಣ್ಣಗೆ ಏನನ್ನ ಒಂದ್ ಹೇಳಿ ಕಳಿಸ್ತೀಯ, ಹೆಂಗ್ ಮಾಡ್ತೀಯವ? ನಿಮ್ಮ ಅಣ್ಣನ ಜೊತೆ ಹೋಗ್ತೀಯ? ಇಲ್ಲ ಮತ್ತೆ ಎಲ್ಲ ನೀನ್ ಆಮೇಲೆ ಕಳ್ಸಿ, ಮತ್ತೆ ಹೇಳಿ ಕಳಿಸ್ತು ನಿಮ್ಮ ಅಣ್ಣಗೆ. ಮತ್ತೆ ಅಲ್ಲ ಕರಿ ಅಲ್ಲ, ನಿಮ್ಮ ಅಣ್ಣಗೆ ಏನನ್ನ ಹೇಳು, ಅಣ್ಣ ನಾನು ಒಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನಿ, ನೀನ್ ಓಕೆ ಅಣ್ಣ ಅಂತ ಕೇಳು. ಏನ್ ಹೇಳ್ತಾನೆ ಕೇಳ್ಕೊಂಡ್ ನನಗೆ ಹೇಳು ಬಂದು. ನಾನು ಇಲ್ಲಿ ಇರಲೇನ ಅಣ್ಣ, ಒಂದ್ ಅರ್ಧ ಗಂಟೆ ಈ ಕೆಲ್ಸ ಗುಬ್ಬಿ ಕಾಯೋದೈತಂತಣ, ಒಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನ. ಮತ್ತೆ ನೀನ್ ಮನೆಗ್ ಓಕೆ ಅಣ್ಣ ಅಂತ ಹೇಳು. ಇನ್ನ ಅರ್ಧ ಗಂಟೆ ಮನೆಗೆ ಹೋಗ್ತೀಯಾ? ಇಲ್ಲಿ ಹೋಗ್ಬೇಕಾಯ್ತಿ, ಆಮೇಲೆ ಬೇಡಮ್ಮ, ಗೋಡನ್ ಸವಸ ಬೇಡ. ಅಪ್ಪ ಅಮ್ಮ ಅಲ್ಲಿ ಕಾಯ್ತಾ, ಒಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನ. ಮತ್ತೆ ಕಾಯ್ತಾ ಇದಾರ, ಹೋಗನ್ ಬಾ. ಅವ್ರ ಯಾರು ನೋಡ್ರಿ ತಮ್ಮ, ಅವ್ರ ಯಾರ ಅಂದ್ರೆ ನಮ್ಮ ಮೊದ್ಲಿಂದ ಮನ್ಯಾಗ ಕೆಲಸ ಮಾಡ್ಕೊಂಬರೋದ್ ಹುಡ್ಗ, ಹಂಗಾಗಿ ಈಗ ಅವ್ರೇ ಮೇನ್. ಇವಾಗ ನಾವೇನ್ ಅಲ್ರಯ್ಯ, ನೀವು ನಾನ್ ಹೇಳ್ದಂಗ್ ಕೇಳ್ಬೇಕು. ಅವ್ರು ಬಂದು ಇಲ್ಲಿ ಹೊಲ್ದಾಗ ಕೆಲಸ ಮಾಡಲ್ಲ, ನಾನ್ ಎಲ್ಲ ಮ್ಯಾನೇಜ್ಮೆಂಟ್ ನೋಡ್ಕೊಂಡ್ರ ನಾನು, ನೀವು ನನ್ನ ನೋಡ್ಕೊಂಡ್ ಮಾಡ್ಬೇಕು. ಅವ್ರು ಬರ್ತಾರೆ ಹಿಂಗ ಬೈಕ್ನಾಗ ನನ್ ತಲೆ ತಿಂತಾರ. ನೀವು ಹೋಗ್ರಲ್ಲಿ ಇತ್ಲಾಗ ಅಂದ್ರೆ ಇಲ್ಲೇ ನಿಂತ್ಕೊಂಡು ಇಲ್ಲೇ ಕಾಲ ಕಳ್ದ, ನಮ್ಗೆ ಟೈಮ್ ಆಯ್ತು ಮನೆಗೆ ಹೋಗ್ತೀವಿ ಅಂದ್ರೆ ಬಾಯ್ಲಿ. ಈಗ ನಾಳೆ ನಿಮ್ಗೇನು ಪಗಾರ ಕೊಡಿಸ್ಬೇಕಾ ಬೇಡ? ಈಗ ನಿಮ್ಮ ಅಣ್ಣಗೆ, ಈಗ ನಿಮ್ಮ ಅಣ್ಣ ಈಗ ಅಲ್ಲ ತಮ್ಮ, ಏಯ್ ಹೇಳ್ಕೊಡ್ರಿ. ಬರ್ಲೇನಪ್ಪ ನಾಳೆಯಿಂದ? ಅಲ್ರಿ ಕೊಡ್ರಿ, ನೀವು ಹೊಲ್ದಾಗ ಬಂದ್ರೆ ಕೆಲ್ಸಗಾರೆಲ್ಲ ಕೆಟ್ಟ ಹೋಗೋದು. ಅಲ್ಲ ತಮ್ಮ, ಮತ್ ಬರ್ದ ಇನ್ ಯಾರು ಬರ್ತಾರೆ? ನೀವು ಬರ್ಬೇಕು, ಬಂದ್ರೆ ಹೇಳ್ಬೇಕು. ಅವ್ರನ್ನ ಸುಮ್ನೆ ಹಿಂಗ್ ನಿಲ್ಲಿಸ್ಕೊಂಡ್ ಮಾತಾಡೋರು ನೋಡ, ಅಲ್ಲೆಲ್ಲ ತಿಂದದಾವೆ. ನಾಳೆ ನೀವು ನನ್ ಬೈತೀರ ಬಂದು, ಅಲ್ಲ ಸರಿನೇ, ಹಿಂಗೇನ ಮೇಯ್ಸೋದು ಎಲ್ಲ ಗಿಣಿಗಳು ಪಕ್ಷಿಗಳೆಲ್ಲ ತಿನ್ನೋದು ಅಂತ ಎಲ್ಲ ತೋರ್ಸ್ಬೇಕ, ನಮ್ದು ಹೊಲ ಇದೆ ಅಂತ ತೋರ್ಸ್ಬೇಕು. ಹೋಗೋಡ್ರಿ, ನೀವು ಅವ್ರ ಮಾತಾಡ್ಸ್ಕೊಂಡ್ ನಿಲ್ಸ್ಕೊಬೇಡ್ರಿ. ರಾತ್ರಿ ಮಂತ ಕರ್ದು ಉಣ್ಣಕ್ಕಿಟ್ಟು ಒಂದ್ ಅರ್ಧ ಗಂಟೆ ಎಲ್ಲಡಿಗೆ ಹಾಕೊಂಡು ಮಾತಾಡ್ಸ್ಕೊಂಡ್ ಕುಂತ್ಕೊಳ್ರಿ. ಇಲ್ಲಿ ಕೆಲ್ಸಕ್ ಬಂದಾಗ ಕೆಲ್ಸ ಮಾಡಕ್ ಕೇಳ್ರಿ ಅವ್ರಿಗೆ. ಇವ್ರಿಗೆ ಏನ್ ಹೇಳ್ ಕಳ್ಸನಪ್ಪ ಇವಾಗ?
ಕಳಿಸ್ರಿ ಕೊಡ್ರಿ ಅಲ್ಲ ಹಿಂಗ್ ಹೋಗ್ಲಿ ಕೆಲಸ ಮಾಡ್ಲಿ. ಈಗ ಮಾಡ್ತೀನಿ. ನೀವ್ ಮಾತಿ ನಿಲ್ಸ್ಕೊಂಡ್ರೆ ತಮ್ಮ, ಅವ್ರು ನೀವ್ ಹೋದಾಗ ಬರ ನನಗೆ ನನ್ನೇ ಇದು ಮಾಡ್ತಾರ ಅವ್ರು. ಅಲ್ ತಮ್ಮ ಈಗ ಗೌಡ್ರ ಏನು ಕೆಲಸ ಅಲ್ಲ ಇವಂದೇ ಆಗೈತೆ ಹೊಲ ಎಲ್ಲ ಅಂತ ನಂದು. ಈಗ ನೀನೇ ಮೇನು. ಈಗ ಏನಂತಂದ್ರೆ ಇವರು ನಾಳೆಯಿಂದ ಬರ್ತೀರಂತಾರೆ. ಹಾ. ಈಗ ಇನ್ನೇನ್ ಕೊಡ್ರಿ ಇನ್ನೊಂದ್ ಅರ್ಧ ಗಂಟೆ ಕಾದ್ ಹೋಗಿ ನಾಳೆನೆ ಬರ್ಲಿ. ಟೈಮ್ ಆದ್ಮೇಲೆ ಯಾರೇನು ಮಾಡಕ್ ಆಗಲ್ಲ. ಅರ್ಧ ಗಂಟೆ ಕಾದ್ರೆ ಮತ್ತೆ ರೊಕ್ಕ ಕೇಳ್ತಾರೆ ಹೆಂಗ್ ಮಾಡೋದು ಈಗ? ಮಾಮೂಲು ಅದೇನೈತೆ ಅದು ಕೊಡ್ಬೇಕು. ಹೆಂಗಪ್ಪ ತಮ್ಮ ಮಾಡ್ತೇನ್ ಬೆಳಿಗ್ಗೆ? ಏನೋ ಅರ್ಜೆಂಟ್ ಕೆಲಸ ಐತೆ ಅಂದ್ರೆ ಕಳ್ಸ್ಬೋದು. ದಿನ ಹಂಗೆ ಕಳ್ಸಕ್ ಬರುತ್ತಾ? ಇವಾಗ ಕೆಲ್ಸ ಐತಂದ್ರೆ ಏನೋ ಅರ್ಜೆಂಟ್ ಕೆಲ್ಸ ಐತಂದ್ರೆ ಕಳಿಸ್ಬೋದು. ದಿನ ಅದೇ ಹೇಳ್ತಾರ ಅವ್ರು ಗೋಳು ಕೇಳಕ್ಕಾಗಲ್ಲ ಕೊಡ್ರಿ. ಈಗ ಸಂಜೆಗೆ ಅವನಿಗೆ ಸಾಯಂಕಾಲಕ್ಕೆ ಅದೇನೈತೆ ಕೂಲಿ ಕೊಡ್ತೀವಿ. ಅವ್ರ ಇಷ್ಟ ಏನಾದ್ರು ತಾಂಬ್ಲಿ ಮಾಡ್ಕೊಂಬ್ಲಿ ಬಿಡ್ಲಿ. ಹಾ ಏ ಪತಿ ನೀನ್ ಹೋಗಮ್ಮ ಹಂಗೆ ಆ ಕಡೆ ಹೋಗ. ನೀವು ಗೌಡ್ರು ನೀವು ಬಂದಿದ್ರ ಅಂದ್ರೆ ಲೇಬರ್ ಎಲ್ಲ ಕೆಟ್ಟ ಬಿಡ್ತಾರ ಕೊಡ್ರಿ ನೀವು. ನಾನು ಹೊಲಕ್ ಬರಲ್ಲ. ಹಾ. ಐತಿ ಈಗ ಸುಮ್ನೆ ಹೋಗ್ರಿ ನೀವು. ಹೊಸ್ತಾಗ ಬಂದಾರಲ್ಲ ಹಂಗಾಗಿ ಕರ್ಕೊಂಡ್ಬಿಡ್ತಾರೆ. ಅಲ್ಲ ಮಾತಾಡ್ರಿ. ಸಾಯಂಕಾಲ ಮನೆ ಹತ್ರ ಕುಂದ್ರಿಸ್ಕೊಂಡು ಊಟಕ್ಕಿಟ್ಟು ಹೆಂಗ್ ಹೆಣ್ಮಕ್ಳು ಹೆಂಗ್ ಮನೆ ಹತ್ರ ಬರ್ತಾರಲ್ಲ, ಅಲ್ರಿ ಅಲ್ಲೇ ನಿಮ್ ಮನೆ ಹತ್ರ ಬರ್ತಾರಲ್ಲ ಊಟಕ್ಕಿಟ್ಟು ಎಲಾಡ್ಕೆ ಕೊಟ್ಟು ಮಾತಾಡ್ಸಿ ಕುಂದ್ರಿಸ್ಕೊಳ್ರಿ. ಹೆಣ್ಮಕ್ಳು ಬರಕ್ಕಾಗಲ್ಲ. ಹಾ. ಈಗ ನೋಡು ಅವನು ಅವ್ರು ಬೇಲೂರವ್ರಲ್ಲ ಕೊಡ್ರಿ ಇದೇ ಊರ್ರಿ ನಿಮ್ ಮನೆ ಪಕ್ಕದಾಗಿರಾರಿ ಅವ್ರು. ಅದಕ್ಕಂತಾನೆ ಈಗ ಬೆಳಿಗ್ಗೆ ಟೈಮ್ ಎಷ್ಟ್ ಹೇಳ್ತೀಯಪ್ಪ ಅವ್ರಿಗೆ ನೀನ್ ಹೇಳ್ಬಿಡು. ಮಾಮೂಲ್ ಟೈಮ್ 7:00 ಬರ್ಲಿ. ಈಗ ನಿಮ್ ಕೆಲಸ ಗೌಡ್ರೆ ಅವನು ಏನು ಒಟ್ಟಿಗೆ ಏನು ತಿಂತಾನೆ ತಮ್ಮ. ಈಗ ಅವನು 15 ವರ್ಷದಿಂದ ನಾವ್ ಏನೈತಲ್ಲ ಅವಾಗಿಂದ 15 ವರ್ಷದಿಂದ ಅವ್ನು ಮೊದ್ಲು ಬಿಡಂಗೆ ಇಲ್ರಿ. ಏನಂದ್ರು ಅವ್ನ್ ಬಿಡಲ್ಲಪ್ಪ. ಅವಂದೇ ಮ್ಯಾನೇಜ್ಮೆಂಟ್. ಈಗ ಅವ್ನು ಏನ್ ಹೇಳ್ತಾನ ಅದನ್ನ ಕೇಳ್ಕೊಂಡ್ ಮಾಡ್ರಿ. ಹಿಂಗೆ ಯಾರು ಮಾಡ್ತಾರ ಗೌಡ್ರೆ? ಅಲ್ಲ ಈಗ ಹಿಂಗೆ ಏನ್ ಮಾಡ್ತಾನೆ ಸ್ವಲ್ಪ 2 ದಿನ ಅಡ್ಜಸ್ಟ್ ಆಗ್ಬೇಕು. ಅಡ್ಜಸ್ಟ್ ಆಗ್ಬೇಕಂತ ಹಂಗಾದ್ರೆ ಏನ್ ಹೇಳಕ್ ಅಂದ್ರೆ ಈಗ ಹೊಲ ಈಗ ನೋಡಪ್ಪ ಹೊಲ ನಿಮ್ಮದ ಅವ್ರದ್ದು ಹೆಂಗ್ ಗೌಡ್ರೆ? ಈಗ ಅವಂದ ಈಗ ಏನಾಗೈತೆ ಅಂದ್ರೆ ನಮ್ದೇ ಅಂದ್ರೆ ಈಗ ಮ್ಯಾನೇಜ್ಮೆಂಟ್ ಎಲ್ಲ ಅವಂದೇ. ಈಗ ಅವಂದು ಹೇಳ್ದಂಗ್ ನಾವ್ ನಡಿಬೇಕಾಗತ್ತೆ. ಈಗ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ರೈತರದು ಈ ಕೆಲ್ಸಗಾರ ಯಾರು ಏನ್ ಮಾಡ್ತಾರಲ್ಲ ಅವ್ರದೇ ನಡೆಯೋದು ತಮ್ಮ. ಈಗ ಹಂಗಾಗಿ ಏನಾಗ್ಬಿಡತ್ತೆ ಅಂದ್ರೆ ಈಗ ಅವ್ರು ಹೇಳ್ದಂಗ್ ನಾವ್ ಕೇಳ್ಬೇಕಾಗತ್ತೆ. ಈಗ ಹೆಂಗ್ ಮಾಡ್ತೀರಿ ನೀವು? ನಾಳೆಯಿಂದ ಬರ್ತೀರಾ ಹೆಂಗೆ? ತಾಯಿ ನಾಳೆಯಿಂದ ಬರ್ತೀರಾ? ಏನಪ್ಪಾ ನಾಳೆಯಿಂದ ಬರ್ತೀರಾ ಏನ್ ಇವತ್ತೇ ಬರ್ತೀರಾ? ಇವತ್ತೇ ಸ್ವಲ್ಪ ನೋಡು ಈಗ ಗುಬ್ಬಿಗಳು ಅವೆಲ್ಲ ಬಾರಿ ಬರಕ್ ಅದಕ್ಕೆ ಟೈಮ್ ಆಗೈತೆ ಇವಾಗ ಹೋಗ್ಬೇಕು. ಅಪ್ಪ ಅಮ್ಮ ಬೈತಾರ. ಹುಡುಗಿ ಗುಣ ಬಂದಾರೆ ಹೇಳಿ ಬಂದಿಲ್ಲ ಹೋಗ್ಬೇಕು. ಬೆಳಿಗ್ಗೆಯಿಂದ ಬರ್ತೀವಿ. ಈಗ ನೀನು ಏನ್ ಮಾಡ್ತೀಯಪ್ಪ ಅಂದ್ರೆ ಈಗ ಹೋಗ್ರಿ ಬೆಳಿಗ್ಗೆ 7 ಗಂಟೆಯಿಂದ. ಏನ್ ಬಾ ನಿಮ್ ಅಣ್ಣಗೆ ಏನ್ ಹೇಳ್ತೀನಿ ನೋಡು. ಇವತ್ತೊಂದು ಗಿಳಿಗಳು ಇದಾವಂತೆ. ಇಲ್ಲ ಅಲ್ಲಿ ಅಪ್ಪ ಅಮ್ಮ ಬೈತಾರೆ. ಓನ್ ಬಾ ಬೆಳಿಗ್ಗಿಂದಾನೆ ಬಂದ್ರೆ ಅಂತಿದೆ. ಬೆಳಿಗ್ಗಿಂದ ಬಂದಿನಿ ನಾನು ಬಂದಿನಿ. ಅಲ್ಲಿ ಮನೆಗೆ ಬೈತಾರೆ. ಬರನ್ ಬಾ ಬೆಳಿಗ್ಗೆ ಬರನು ಅಂತ ಗೋಡ್ರಿಗೆ ಹೇಳನ್ ಬಾ ಬೆಳಿಗ್ಗೆ ಬರ್ತೀವಂತ ಹೇಳನಂತೆ. ಬಾ ಹೋಗನು ಹೆಂಗ್ ಗೌಡ್ರೆ ಬರ್ತೀವಿ ಬೆಳಿಗ್ಗೆ. ಬೆಳಿಗ್ಗೆ ತಪ್ಸ್ಕೊಡ್ರಿ ಬೆಳಿಗ್ಗೆ ಬಂದ್ಬಿಡ್ರಿ. ನಾನು ಇಲ್ಲ ಅಂದ್ರು ಅವನು ನಮ್ಮ ಆಳ ಐತಲ್ಲ ಈಗ ಅವ್ನು ಏನ್ ಹೇಳ್ತಾನ ಅದೇ ನಡೆಯೋದು. ಈಗ ಅವ್ನು ಹೇಳ್ದಂಗ್ ಕೇಳ್ರಿ. ನಾನೇನಪ್ಪ ಹಿಂಗೆ ರಾಂಗ್ ಆದ್ರ ಗೌಡ್ರೆ ಎಲ್ಲ ಕೆಲ್ಸಗಾರ್ದ ಇರೋದೇ ಹಂಗೈತಿ. ಈಗ ಅಡ್ಜಸ್ಟ್ ಆಗತ್ತಕನ. ಈಗ ಅವನು 15 ವರ್ಷದಿಂದ ಅವ್ನ್ ಕೆಲಸ ಮಾಡ್ಕೊಂಡ್ ಬಂದಾನೆ. ಅವ್ನು ಹೇಳ್ದಂಗೆ ನಡೆಯೋದು. ಈಗ ಅವ್ನು ಏನ್ ಹೇಳ್ತಾನಲ್ಲ ಅದೇ. ಈಗ ಈಗ ಹೆಂಗ್ ಮಾಡ್ತಪ್ಪ ಈ ಇಬ್ಬರು ಹೋಗ್ತೀರೇನ ಮನೆಗೆ? ಹೋಗ್ತೀವಿ ಗೌಡ್ರೆ. ಏನ ಮಂತೆ ಏನ ಈಗ ನೋಡಪ್ಪ ಎಲ್ಲಾ ಮ್ಯಾನೇಜ್ಮೆಂಟ್ ಈಗ ಅವ್ನ್ ಮೊದ್ಲು ಅವ್ನ ಇರ್ತತೆ. ನೆಕ್ಸ್ಟ್ ನಿಮ್ದೇ ಇರ್ತತೆ. ಈಗ ಕೆಲ್ಸಗಾರ ಬಾಳ ಜನ ಬಂದಿರ್ತಾರೆ. ಈಗೆಲ್ಲಾ ನಿಮ್ದೇ ಇರ್ತತೆ. ಈಗ ನಿಮ್ ತಂಗಿ ಮನೆಗ್ ಬೆಳಕಾರ ಮನ್ಯಾಗ ಕೆಲ್ಸ ಮಾಡ್ಲಿ. ಈಗ ಮನೆಗೂ ಕೆಲ್ಸ ಮಾಡ್ಕೊಂಬಂದ್ ನಮ್ ಮನೆಗೂ ಒಂದ್ ಸ್ವಲ್ಪ ಮಾಡಿ ಕೆಲ್ಸ ಮತ್ತೆ ಹೊಲ್ದಾಗೂ ಬಂದ್ರು ಅಕ್ಕಿಗೆ ರೊಕ್ಕ ಕೊಡ್ತೀವಿ. ಕೆಲ್ಸ ಮಾಡಕ್ ಗೌಡ್ರೆ ನಮ್ ಮನೆಗ್ ಕೆಲ್ಸ ಮಾಡಬೇಕು ಅಂತಂದ್ರೆ ಈಗ ನಮ್ ಮನೆಗ್ ಹೆಣ್ಮಕ್ಳೇನ ಒಂದ್ ಸ್ವಲ್ಪ ಊರಿ ಪಾರಿಗೆ ಹೋದಾಗ ಒಂದ್ ಸ್ವಲ್ಪ ಏನೋ ಸ್ವಲ್ಪ ಅಡಿಗೆ ಗಿಡಿಗೆ ಮಾಡೋದು. ಹಂಗ್ ಕಳ್ಸಲ್ ಕೊಡ್ರೆ ಮನೆಗ್ ಹಂಗ್ ಕೊಡ್ಸಲ್ಲ. ಹೊಲ್ದಕ್ ಒಂದೇ ನಾವ್ ಬರ್ತೀವಲ್ಲ ಜೊತೆಗೆ ಇರ್ತಾರ. ಆಯ್ತಮ್ಮ ಈಗ ಡಿಸೈಡ್ ಮಾಡಿ ಬೆಳಿಗ್ಗೆ ಏನನ್ನೋದ್ ಹೇಳ್ಬಿಡು. ಮತ್ತೆ ಬೆಳಿಗ್ಗೆ 7 ಗಂಟೆಯಿಂದ ಇಲ್ಲ ಅಂದ್ರು ನಮ್ಮ ಕೆಲ್ಸದಾಳ ಅವ್ನ್ ಏನ್ ಹೇಳ್ತತೆ ಅದೇ ನಡೆಯೋದು. ನೀನ್ ಮತ್ತೆ ಹೋಗಿ ಏನನ್ನೋದ್ ಫೋನ್ ಮಾಡಪ್ಪ. ಫೋನ್ ಮಾಡ್ತೀನಿ. ವಿಚಾರ ಮಾಡ್ಕೊಂಡ್ ಹೇಳ. ಸರಿ ಹೋಗ್ರಿ ಮತ್ತೆ ವಿಚಾರ ಮಾಡ್ಕೊಂಡ್. ಸರಿ ಸರಿ ಏನೇನ್ ಇದ್ರೆ ಕೊಡ್ರಿ ಗೌಡ್ರೆ. ಮಧ್ಯ ಸಾಯಂಕಾಲ ಮನೆ ಹತ್ರ ಬಾರಪ್ಪ. ಮನೆ ಹತ್ರ ಬಂದು ಅದೇನ್ ಇಸ್ಕೊಂಡ್ ಹೋಗು. ಮತ್ತೆ ಅಡ್ವಾನ್ಸ್ ಅನ್ನೋದು ಇಸ್ಕ. ಅಡ್ವಾನ್ಸ್ ಇಸ್ಕೊಂಡ್ ಇದು ಮಾಡ್ಕೊಂಡ್ ಬಾ. ಸರಿ ಮನೆ ನೋಡಿ ಅಲ್ಲೇ ಮನೆ ಹತ್ರ ಊರಾಗ ಐತಲ್ಲ ಊರ್ ಮುಂದೆ ನೋಡಿಲ್ಲ ಬಿಡ್ರಿ ಗೌಡ್ರೆ. ಬಾ ಹೋಗನ್. ಅಣ್ಣ ಅಲ್ಲಿ ಗೌಡಕ್ಕ ಒಂದ್ ಸ್ವಲ್ಪ ಮಾತಾಡ್ಬೇಕು ಹೋಗ್ಬಿಡ್ತೀನಿ. ಹೋಗ್ಬಮ್ಮ. ಏನ್ರಿ ಗೌಡ್ರ
ನಿಮ್ ಮನೆ ಎಲ್ಲೈತೆ? ಅಲ್ಲ ಈಗ ನಿಮ್ಮ ಅಣ್ಣಗೆ ಏನನ್ ಹೇಳಿ ಬಂದೆ? ಹೇಗ್ ಬಂದೆ? ಏನಂದ? ಅಣ್ಣ ಅಲ್ಲಿ ಬಡತ್ರ ಏನೋ ಮಾತಾಡ್ಬೇಕು ಹೇಳ್ದೆ. ನೋಡ್ರಿ ನೀನು ಬೆಳಿಗ್ಗೆ ಮನೆ ಹತ್ರ ಬಾ, ಮನೆ ಹತ್ರ ಬಂದ್ಮೇಲೆ ಹೇಳ್ತೀನಿ ಅವನು ಮತ್ತೆ ನಿಮ್ಮ ಅಣ್ಣ ಏನ್ ಮಾಡ್ತಾ. ಅವ್ನ್ ಸ್ವಲ್ಪ ಅನುಮಾನ ಐತ ಅವ್ನಿಗೆ ನಿಮ್ಮ ಅಣ್ಣಗೆ. ನಿಮ್ಮ ಅಣ್ಣಗೆ ಅನುಮಾನ ಐತಲ್ಲ, ಅದು ಬಗೆಹರಿಸ್ಬೇಕಂದ್ರೆ ಅವ್ನಿಗೆ ಏನೇನೋ ಒಂದ್ ಸ್ವಲ್ಪ ಇದು ಮಾಡಿ ವಿಚಾರ ಮಾಡ್ಕೊಂಡ್ ಬರ್ಬೇಕು ನೀನು. ಈಗ ಅವ್ನಿಗೆ ಒಂದ್ ಸ್ವಲ್ಪ ಕೊಟ್ಟು ಊಟ ಹಾಕಿ ದೊಡ್ಡಮ್ಮ ಗೋಡನ್ ತೆಗೆ ದುಡ್ಡು ಏನೇನ್ ಇಸ್ಕೊಂಡ್ ಬಂದೆ? ಮಾತಾಡ ಬಂದಿದೆ ಏನಿಲ್ಲ. ಮನೆಗೆ ಹೋಗಂಗಿಲ್ಲ ಇದ್ರ? ಇಲ್ಲಪ್ಪ, ಅವ್ರ ಯಾರು ಹೊಸ್ತಾಗ್ ಬಂದಿದ್ರಲ್ಲ ಅವ್ರನ್ನ ವಿಚಾರ ಮಾಡಿದೆ. ನಾಳೆಯಿಂದ ಬರ್ತಾರಂತೆ, ಮತ್ತೆ ಅವ್ರಿಗೆ ಏನ್ ಹೇಳಿ ಇದು ಮಾಡು, ಮತ್ತೆ ಇದು ಮಾಡಿ ಮತ್ತೆ ಕಳ್ಸು. ಅವ್ರಿಗೇನಂತ ಮಾತಾಡಿದ್ರ? ಕೂಲಿದ್ ಏನಂತ ಹೇಳಿದ್ರ? ನಾನು ಹೇಳಿಲ್ಲ, ನನ್ನ ಕೇಳಿದ್ರು. ಕೂಲಿದ್ ಏನ್ ಹೇಳಿಲ್ತಮ್ಮ, ಈಗೆಲ್ಲಾ ಹೇಳಿದೀನಿ. ಮಾಮೂಲ್ ಕೂಲಿ ಏನೈತ ಅದೇ ಹೇಳೋಣ. ನಾನೇ ಅದೇ ಹೇಳ್ಬಿಡು. ಈಗ ನಾನ್ ಏನ್ ಹೇಳಿನಿ, 15 ವರ್ಷದಿಂದ ಹುಡುಗನ ಕೆಲ್ಸ, ಅವಂದೇ ಮ್ಯಾನೇಜ್ಮೆಂಟ್, ನಾವೇನ್ ಹಿಂಗ್ ತಂದು ಬಿಡೋರ್ ಅಷ್ಟೇ, ಎಲ್ಲ ಹುಡುಗನ ಮಾತಾಡ್ತಾನ ಅಂತ ಹೇಳಿದೀನಿ. ಅದೇನ್ ವಿಚಾರ ಮಾಡಿ ನೀನು ನಾನು ಹೋಗಿ ಬರ್ತಂತಮ್ಮ. ಅದು ವಿಚಾರ ಇನ್ನೊಂದ್ ಅರ್ಧ ಗಂಟೆ ಇದ್ ಬಾರಪ್ಪ, ಗುಬ್ಬಿಗಳು ಬಾಳ ಏನೋ ಒಂದ್ ಒಬ್ಬೊಬ್ರಿಗೆ ಆಗಲ್ಲ. ಮತ್ತೇನ್ ವಿಚಾರ ಮೇಲು ವಿಚಾರ ಮಾಡ್ಕೊಂಡ್ ಅದ್ ನನ್ಗೆ ಫೋನ್ ಮಾಡು, ನಾನ್ ಬರ್ಲಿ ಅಂತಮ್ಮ. ಮತ್ತೆ ಈಗ ನಾನು ಮನೆ ಕಡೆಗೆ ಹೋಗಿ ಬರ್ತೀನಿ. ಮತ್ತೆ ತಮ್ಮ ಈಗ ಗಾಡಿ ತಗೊಂಡ್ ಹೋಗಿ ಬರ್ತೀನಿ. ಮತ್ತೆ ನೀನ್ ಆಮೇಲೆ ಬರೋದಿದ್ರೆ ಫೋನ್ ಮಾಡು, ನಾನು ಬಂದು ಇಲಾಚೆ ಅಲ್ಲಿ ಕೊಟ್ಟಿಗೆ ತಕೊಂಡ್ರಿ ಹಿಂಗೆ ಬರ್ತೀನಿ. ಸರಿ ಸರಿ, ಮತ್ತೆ ಇದು ಮಾಡ. ಸರಿ 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 ಸರಿ, ಬಾ. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.